ನಮಗೆ ಸುಮಾರು 300ಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ. ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ. ಯಾರ ನನ್ನ ಬಂದು ಕೇಳ್ಕೊಂಡಿದ್ರು, ಯಾರ ಅರ್ಹತೆ ಇತ್ತು ಅದನ್ನೆಲ್ಲ ಕೇಳಿದ್ದೇವೆ. ಒಂದು ರೌಂಡ್ ಮೀಟಿಂಗ್ ಆಗಿದೆ. ಇನ್ನು ಎಸಿಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಹತ್ರ ಮಾತಾಡಬೇಕು. ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ. 7 ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು. ಮಿಕ್ಕಿದ್ನ ನೆಕ್ಸ್ಟ್ ಟೈಮ್ ನಾವು ಮಾಡ್ಕೊಡ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ 2 ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ. ಆಗೂ ಕೂಡ ನಾವು ಮಾಡ್ಕೊಡ್ತೀವಿ. ಈಗ ಪಕ್ಷ ಏನ್ ಹೇಳ್ತದೆ ನಮ್ಮ ಲಿಸ್ಟ್ ನ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಸೊ ಅವರು ಎಸಿ ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ. ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು, ಏನ್ ಮಾಡಿದ್ರು, ಅವ್ರ ಹಿನ್ನೆಲೆ, ಅವ್ರ ಏರಿಯಾಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ, ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಶ್ರಮ ಪಟ್ಟಿದ್ದಾರೆ, ಯುವಕರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕೊಟ್ಟವರಿಗೆ ಕೊಡೋದು ಬೇಡ, ಹೊಸಬ್ರಿಗೆ ಕೊಡಿ, ಕುಟುಂಬದವರಿಗೆ ಕೊಡೋದು ಬೇಡ ಅನ್ನೋದೆಲ್ಲ ಕೇಳ್ತಿದ್ದಾರೆ ಸರ್. ಕಾರ್ಯಕರ್ತರಿಗೆ ಕೊಡಿ, ಕಾರ್ಯಕರ್ತರನ್ನು ಗಮನಿಸ್ಕೊಳ್ಳಿ. ಕುಟುಂಬ ಯಾರು ಇಲ್ಲಿಲ್ಲ. ಕುಟುಂಬ ಯಾರು ಇಲ್ಲ. ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ. ಸಿಟ್ಟಿಂಗ್ MLA ಇದ್ದವರು ಬಿಟ್ಕೊಟ್ಟಿರುವಂತ ಒಂದು ನಿನ್ ಮಾತೆಲ್ಲ ನಾ ಕೇಳಕ್ಕಾಗಲ್ಲ. ನಾವು ಕೆಲವ್ರಿಗೆ ಮಾತು ಕೊಟ್ಟಿದ್ದೀವಿ. ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ. Dharma, worship, all it is their personal faith. I don't want to interfere and comment on it. If something good for him, if you want to have peace, interfere in his personal faith and wisdom, I don't want to interfere. No, that already my office, my party has already reacted to it. I don't want to comment much on that. ಸರ್, ಈಗ ವಾಲ್ಮೀಕದಲ್ಲಿ ಒಬ್ಬ ಅಧಿಕಾರಿ ಏನಂತಂದ್ರೆ ಸಾವಿಗೀಡಾಗಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾವು ಯಾರಾಗಿದ್ದಾರೆ ಡೆತ್ ನೋಟ್ ಬಂದಿದೆ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ. ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ. ಇದನ್ನ ಎಲ್ಲರನ್ನೂ ಕೂಡ ಆ ಜಾಗದಲ್ಲಿ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಯಾರು ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.